ಇರಾನ್ ಚದುರಂಗದಾಟಕ್ಕೆ ಡೊನಾಲ್ಡ್ ಟ್ರಂಪ್ ಅಂತಿಮ ಗೇಮ್ ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ. ಇಷ್ಟು ದಿನ ಮಾತುಕತೆ ಅಂತಿದ್ದಂತಹ ಟ್ರಂಪ್ ಈಗ ಅಸಲಿ ರೂಪವನ್ನ ತೋರಿಸೋಕೆ ಸಜ್ಜಾಗ್ತಿದ್ದಾರೆ. ಇರಾನ್ ನಮ್ಮ ಜೊತೆ ಕೈ ಜೋಡಿಸೋಕೆ ಕಾತುರವಾಗಿದೆ ಅಂದಿದ್ದೇ ತಡ ಇತ್ತ ಅಮೆರಿಕಾದ ಯುದ್ಧ ನೌಕೆಗಳು ಇರಾನ್ ಬಂದರುಗಳನ್ನು ಸುತ್ತುವರೆದಿದ್ದಾವೆ. ಇದು ಬರೀ ಎಚ್ಚರಿಕೆಯಲ್ಲ, ಇರಾನ್ ಕುತ್ತಿಗೆಗೆ ಆರ್ಥಿಕ ಪಾಶ ಬಿದ್ಬಿಟ್ಟಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಈಗ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಅಮೆರಿಕ ಇರಾನ್ ಯುದ್ಧಕ್ಕೆ ವಿರಾಮ ಬಿದ್ದಿದ್ರು ಮಾತಿನ ಯುದ್ಧಕ್ಕೆ ಲಗಾಮು ಬಿದ್ದಿಲ್ಲ. ಆ ಕಡೆ ಟ್ರಂಪ್ ಎಸೆದ ಮಾತಿನ ಮಿಸೈಲ್ಗೆ ಈ ಕಡೆ ಇರಾನ್ ಏರ್ ಡಿಫೆನ್ಸ್ ಮಾಡ್ತಿದೆ. ಇರಾನ್ ನಮ್ಮೊಂದಿಗೆ ಕೈ ಜೋಡಿಸಲು ಕಾತರವಾಗಿದ್ದೆ ಎಂದಿದ್ದ ಟ್ರಂಪ್ ಈಗ ಮತ್ತೊಂದು ಕಠಿಣ ಹೆಜ್ಜೆ ಇಟ್ಟಿದ್ದಾರೆ. ಒಪ್ಪಂದವಾಗುವವರೆಗೂ ಇರಾನ್ಗೆ ಯಾವುದೇ ರಿಯಾಯಿತಿ ಇಲ್ಲ. ಹಾರ್ಮೋಜ್ನಲ್ಲಿ ನೌಕಾ ದಿಗ್ಬಂಧನ ಬಿಗಿಗೊಳಿಸಿದ ಅಧ್ಯಕ್ಷ ಟ್ರಂಪ್. ಇರಾನ್ ಪ್ರಮುಖ ತೈಲ ಬಂದರುಗಳ ಮೇಲೆ ಅಮೆರಿಕದ ನೌಕಾಪಡೆ ತನ್ನ ಹಿಡಿತವನ್ನ ಮತ್ತಷ್ಟು ಬಿಗಿಗೊಳಿಸಿದೆ. ಇರಾನ್ನ ಆರ್ಥಿಕತೆಯ ಬೆನ್ನೆಲುಬಾಗಿರುವ ತೈಲಕ್ಕೆ ಬೇಲಿ ಹಾಕಿದೆ. ಇರಾನ್ನ ಪ್ರತಿಯೊಂದು ಹನಿ ತೈಲವು ಹೊರ ಹೋಗದಂತೆ ಅಮೆರಿಕ ಕಣ್ಗಾವಲು ಇಟ್ಟಿದೆ. ಪ್ರತಿ ಸೆಕೆಂಡಿಗೆ ಇರಾನ್ ಕೋಟ್ಯಂತರ ರೂಪಾಯಿ ನಷ್ಟ ಅನುಭವಿಸುತ್ತಿದೆ. ಹಾರ್ಮುಜ್ ಮುಕ್ತಕ್ಕೆ ಇರಾನ್ ಮನವಿ ತಿರಸ್ಕರಿಸಿದ ಟ್ರಂಪ್ ಪರಮಾಣು ಅಸ್ತ್ರಗಳನ್ನ ತ್ಯಜಿಸುವ ಒಪ್ಪಂದಕ್ಕೆ ಅಂಕಿತ ಹಾಕಬೇಕು. ಅಲ್ಲಿವರೆಗೆ ನೌಕಾ ದಿಗ್ಬಂಧನ ಮುಂದುವರಿಯಲಿದೆ. ಯಾವುದೇ ರಿಯಾಯಿತಿ ಇಲ್ಲ ಅಂತ ಗುಡುಗಿದ್ದಾರೆ. ಇರಾನ್ ವಿರುದ್ಧ ಆರ್ಥಿಕ ಒತ್ತಡ ತೀವ್ರಗೊಳಿಸಿರುವ ಟ್ರಂಪ್ ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನ ಅನಿರ್ದಿಷ್ಟಾವಧಿಗೆ ವಿಸ್ತರಿಸಲು ಸೂಚನೆ ನೀಡಿದ್ದಾರೆ. ಇರಾನ್ ಪ್ರತಿದಿನ ಸುಮಾರು $250 ಮಿಲಿಯನ್ ತೈಲ ಆದಾಯವನ್ನ ಕಳೆದುಕೊಳ್ಳುವ ಆತಂಕಕ್ಕೆ ಸಿಲುಕಿದೆ. ಅಮೆರಿಕದ ಕ್ರಮವನ್ನ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕಟುವಾಗಿ ಟೀಕಿಸಿದ್ದು ಇದನ್ನ ಆರ್ಥಿಕ ಭಯೋತ್ಪಾದನೆ ಅಂತ ಕರೆದಿದ್ದಾರೆ. ಇರಾನ್ ಮೇಲೆ ಸಣ್ಣ ಮತ್ತು ಪ್ರಭಾವಶಾಲಿ ವೈಮಾನಿಕ ದಾಳಿಗೆ ಪ್ಲಾನ್. ಟ್ರಂಪ್ಗೆ ಹೊಸ ಯೋಜನೆಗಳ ಬಗ್ಗೆ ಸೇನಾ ಮುಖ್ಯಸ್ಥರಿಂದ ಮಾಹಿತಿ. ಈ ಮಧ್ಯೆ ಇರಾನ್ ಮೇಲೆ ಮತ್ತೆ ದಾಳಿ ನಡೆಸಲು ಅಮೆರಿಕ ಯೋಜಿಸಿರುವ ಮಾಹಿತಿ ಸಿಕ್ಕಿದೆ. ಎಲ್ಲೆಲ್ಲಿ ದಾಳಿ ಮಾಡಬೇಕು, ದಾಳಿ ಹೇಗಿರಬೇಕು, ಚುಟುಕು ದಾಳಿ ನಡೆಸಿ ಇರಾನ್ಗೆ ದೊಡ್ಡ ಪೆಟ್ಟು ನೀಡಬೇಕು ಅನ್ನೋ ಅಂದಾಜಿನಲ್ಲಿದೆ. ಒಂದ್ ವೇಳೆ ಇರಾನ್ ತಿರುಗೇಟು ನೀಡಿದ್ರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಬಗ್ಗೆ ಅಮೆರಿಕ ಸೇನೆ ಈಗಾಗಲೇ ವಿಸ್ತೃತ ವರದಿ ತಯಾರಿಸಿದೆ. ಒಂದೆಡೆ ಮಾತುಕತೆ ಆಸೆಯನ್ನ ತೋರಿಸುತ್ತಿರುವ ಟ್ರಂಪ್, ಮತ್ತೊಂದೆಡೆ ಇರಾನ್ ಮೇಲೆ ಸಣ್ಣ ಮಟ್ಟದ ಆದ್ರೆ ತೀವ್ರವಾದ ವೈಮಾನಿಕ ದಾಳಿ ನಡೆಸುವ ಸಾಧ್ಯತೆಗಳಿವೆ. ಅರವತ್ತು ದಿನಗಳ ಗಡುವಿಗೂ ಮುನ್ನವೇ ಇರಾನ್ ಯುದ್ಧ ಅಂತ್ಯ ಆಗಬೇಕು. ಇಲ್ಲದಿದ್ರೆ ಟ್ರಂಪ್ಗೆ ಮತ್ತೊಂದು ಆತಂಕ ಎದುರಾಗಲಿದೆ. ಅಮೆರಿಕ ನಿಯಮದ ಪ್ರಕಾರ 60 ದಿನಗಳಿಗೂ ಹೆಚ್ಚು ಕಾಲ ಯುದ್ಧ ನಡೆದರೆ ಅಲ್ಲಿನ ಕಾಂಗ್ರೆಸ್ನ ಅನುಮೋದನೆ ಪಡೆಯಬೇಕಿದೆ. ಹೀಗಾಗಿ 60 ದಿನಗಳ ಗಡುವನ್ನ ತಪ್ಪಿಸಲು ಮುಂದಾಗಿರುವ ಟ್ರಂಪ್ ಈ ಹೊಸ ಯೋಜನೆಗಳ ಮೊರೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದೆ. ಈ ಬೆನ್ನಲ್ಲೇ ರಾಜಧಾನಿ ತೆಹರಾನ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇರಾನ್ ವಾಯುಪಡೆ ಆಕ್ಟಿವೇಟ್ ಮಾಡಿದೆ. ಒಟ್ನಲ್ಲಿ ಇಡೀ ವಿಶ್ವವೇ ಟ್ರಂಪ್ ಮುಂದಿನ ನಡೆಗಳ ಬಗ್ಗೆ ಕುತೂಹಲದಿಂದ ನೋಡ್ತಿದೆ. ಇರಾನ್ ಮಂಡಿಯೂರಿ ಒಪ್ಪಂದಕ್ಕೆ ಬರುತ್ತದೆಯೇ ಅಥವಾ ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪುತ್ತದೆಯೇ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.